ಹಾಯ್ ಆಲ್, ವೆಲ್ಕಮ್ ಟು ಸಿಂಚನ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ. ನಾನು, ನನ್ನ ಪತಿ ಮತ್ತು ಮಗ ಸಂಡೇ ಹೋಗ್ತಾ ಇರ್ತೀವಿ ತೋಟಕ್ಕೆ. ಹಾಗೆ ಇವತ್ತು ಬಂದಿದ್ವಿ. ಅಡಿಕೆ ಮರ ಬುಡದಲ್ಲಿ ಕಾಳು ಮೆಣಸು ಗಿಡ ನೆಟ್ಟಿರ್ತೀವಿ ಆಯಿತಾ. ಅದಕ್ಕೆ ಬಳ್ಳಿ ಸುತ್ತ ಬಂದಿತ್ತು. ಅದನ್ನ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಈಗ ನನ್ನ ಚಾನಲ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ. ಅದನ್ನ ವೀಡಿಯೋ ಮಾಡ್ತಿದ್ದಾನೆ ನನ್ನ ಮಗ. ಗಮ್ಮತ್ತಿತ್ತು. ಸಂಡೇ ಅಲ್ವಾ, ಸಂಡೇ ತೋಟಕ್ಕೆ ಹೋಗೋದು ಒಂಥರ ಮಜಾ, ಖುಷಿ ಇರುತ್ತೆ. ಮತ್ತು ಉಳಿದಿದ್ದ ಡೇಸಲ್ಲೆಲ್ಲ ನಾನು ಶಾಪಲ್ಲಿ ಇರ್ತೀನಿ. ಹಾಗಾಗಿ ನಾನು ಸಂಡೇ ಮಾತ್ರ ಹೋಗೋದು. ನಾನು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ. ನಂಗೆ ತುಂಬ ವರ್ಕ್ ಬರುತ್ತೆ ಅಂತ ನಾನು ಹೇಳ್ಕೊಳಲ್ಲ. ನಂಗೆ ಬಂದಷ್ಟು ನಾನು ಮಾಡ್ಕೊಳ್ತೀನಿ. ಈಗ ನಾನಲ್ಲಿ ಬಳ್ಳಿಯಾಗಿರೋದನ್ನು ಬಿಡಿಸ್ತಾ ಇದ್ದೀನಿ. ಕಾಳು ಮೆಣಸು ಎತ್ತರ ಬೆಳಿಬೇಕಲ್ವ, ಹಾಗಾಗಿ. ಮತ್ತು ನಮ್ಮ ಮನೆಯವರು, ನನ್ನ ಪತಿದೇವರು ಕಪ್ಪೆರೆಸ್ತಾ ಇದ್ದಾರೆ. ಈ ಮಳೆ ಅಲ್ವಾ, ನೀರು ನಿಲ್ಲಬಾರ್ದು ಅಡಿಕೆಯಲ್ಲಿ, ಹಾಗಾಗಿ ಕಪ್ಪು ತೆಗಿತಿದ್ದಾರೆ. ಕ್ಲೀನಾಗಿ ನೀರು ಹೋಗಬೇಕು. ನೀರು ನಿಂತರೆ ಅದೇನೋ ರೋಗ ಬರುತ್ತಂತೆ, ಹಾಗಾಗಿ ತೆಗಿತಿದ್ದಾರೆ. ನಾನು ನನ್ನ ಮಗ ವೀಡಿಯೋ ಮಾಡ್ತಿದ್ದ, ನಾನು ಈ ಕಡೆ ಕೆಲಸ ಮಾಡ್ತಾಯಿದ್ದೆ. ಅವನಿಗೆ ತೋಟಕ್ಕೆ ಬರೋದಂದರೆ ಆಗಲ್ಲ ಮಳೆಯಲ್ಲಿ. ಅಮ್ಮ ನಾನು ಬರಲ್ಲ ಅಂತಿದ್ದ. ಅದು ನಾವು ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದು. ವೀಡಿಯೋ ಮಾಡುವಂತ ಅದಾದರೂ ಮಾಡು ಅಂತ ಹೇಳಿದ್ದೆ. ಅವ್ನು ವೀಡಿಯೋ ಮಾಡ್ತಿದ್ದ. ಅವನಷ್ಟಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಅವನು ತೆಗೆದಿದ್ದಾನೆ. ಅವನಿಗೆ ಗೊತ್ತಿರೋಷ್ಟು ಮಾಡ್ತಾನೆ. ಇದು ಅವನೇ ಮಾಡಿರೋದು ಕ್ಲಿಪ್ಪಿಂಗ್ಸು. ಚೆನ್ನಾಗಿತ್ತು. ತುಂಬಾ ಮಳೆ. ತೀರ್ಥಹಳ್ಳಿಲಿ ಸಖತ್ತಾಗಿ ಮಳೆ ಸುರಿತೈತೆ ಮತ್ತು ಗಾಳಿನೂ ಇದೆ. ಮತ್ತು ತುಂಬ ಚೆನ್ನಾಗಿದೆ. ನಾನು ಅಲ್ಲೇನು ಮಾತಾಡಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಸುಮ್ಮನೆ ಜಸ್ಟ್ ಒಂದು ತೋಟನ ತೋರಿಸ್ಬೋದು, ಮತ್ತು ನಾನೇನು ಮಾಡ್ತಿದ್ದೆ ಅದೆಲ್ಲ ತೋರಿಸ್ಬೋದು. ಬಿಟ್ಟರೆ ಮತ್ತೆ ಎಂಥದ್ದು ಇರಲಿಲ್ಲ. ಅಲ್ಲಿ ಕ್ಲೀನ್ ಮಾಡಿಕೊಂಡು ಆಟ ಆಡಿಕೊಂಡು ಒಂದಷ್ಟು ಕೆಲಸ ಮುಗಿಸಿದ್ವಿ. ಭಾನುವಾರ ಇಲ್ಲ, ಅಷ್ಟೇನು ಕೆಲಸ ಇರಲ್ಲ. ಸಂಡೇ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಮುಗಿಸ್ಕೊಳೋದು ಕೆಲಸನ. ಸುಮ್ಮನೆ ಮನೆಯಲ್ಲಿರೋ ಬದಲು ಒಂದು ಸ್ವಲ್ಪ ಟೈಮ್, ಒಂದು 2 hour 3 hour ಹಂಗೆ ನಾನು ತೋಟಕ್ಕೆ ಬಂದು ಹೋಗ್ತೀನಿ ಭಾನುವಾರ ಅಷ್ಟೇ. ಮತ್ತೆಂತ ಇಲ್ಲ. ಮತ್ತು ಉಳಿದಿದ್ದ ಡೇಸಲ್ಲೆಲ್ಲ ಶಾಪಲ್ಲೇ ಇರ್ತೀನಿ. ಶಾಪು ಏನಂದರೆ ಸ್ಟೇಷನರಿ ಶಾಪ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯವರು ಈವೆಂಟ್ಸ್ ಎಲ್ಲ ಮಾಡ್ತಾರೆ. ಈಗ ಸೀಸನ್ ಇಲ್ಲಲ್ಲ, ಹಾಗಾಗಿ ನಾವು ಎಲ್ಲರೂ ತೋಟಕ್ಕೆ ಬಂದಿದ್ದು. ಮಗನೂ ಅಷ್ಟೇ ಮನೇಲಿ ಇಟ್ಕೊಂಡು ಆಟ ಆಡ್ತಿರ್ತಾನೆ. ಹಾಗಾಗಿ ಒಂಚೂರು ತೋಟಕ್ಕೆ ಬಂದರೆ ಅಲ್ಲಿ ಏನೇನು ಇರುತ್ತೆ ಎಲ್ಲ ಅವನಿಗೆ ಒಂಚೂರು ತೋರಿಸ್ಬೋದು. ಹಾಗಾಗಿ ನಾನು ಕರ್ಕೊಂಬಂದೆ. ಅಷ್ಟೇ ವಿಡಿಯೋ ಮಾಡಿದ್ದಾನೆ. ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ಮಾಡ್ತಾರೆ ಅಂತ ಇವಂದು ಹಾಕಿಲ್ಲ. ಮತ್ತು ನಮಗೆ ಅಲ್ಲೊಂದು ಸಣ್ಣದು ಏಡಿ ಸಿಕ್ತು. ಅದನ್ನು ನಾನು ನಮ್ಮ ಮಗನ ತೋರಿಸ್ತಾ ಇದ್ದೆ, ಆರುಷನ್ಗೆ. ಅವನು ತುಂಬ ಹೆದರುತ್ತಿದ್ದ. ಅದ್ರ ಜೊತೆನೂ ನಾವು ಸ್ವಲ್ಪ ಮಾತಾಡಿದ್ವಿ. ನಾನ್ ವೆಜ್ ಅಲ್ಲ, ಆದರೆ ಅದಕ್ಕೇನು ಗೊತ್ತಾಗಲ್ಲ. ಅದು ಹೆದರ್ಕೊಂಡಿತ್ತು, ನಾನು ಎಲ್ಲಿ ಸಾಯಿಸ್ತಾರೆ ಅಂತ. ಹೆದರ್ಕೊಂಡು ದೊಡ್ಡಕ್ಕೆ ಕಾಲೆಲ್ಲ ಬಿಟ್ಕೊಂಡಿತ್ತು. ಅದ್ರ ಜೊತೆ ಆಟ ಆಡಿ ಸ್ವಲ್ಪ ಹೊತ್ತು ಆಮೇಲೆ ಅದನ್ನು ನೀರಿಗೆ ಬಿಟ್ವಿ. ಈಗ ನನ್ನ ಮಗ, ನಾವು ಒಂದು ಬಾಳೆಹಣ್ಣು ದಿಂಡು ಸಿಕ್ಕಿತ್ತು, ಅದ್ರ ಚಟ್ನಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಅದ್ರ ಚಟ್ನಿ ಮಾಡಬೇಕು, ಇದನ್ನು ಬಿಡಿಸೋ ನನ್ನ ಮಗನೇ ಅಂತ ಹೇಳಿದ್ರೆ ಅವ ಫುಲ್ಲು ಬಿಡಿಸಿ ಇಷ್ಟು ಸಣ್ಣ ಮಾಡಿಟ್ಟಿದ್ದಾನೆ. ಇದು ಎಂತಕ್ಕೆ ಬರುತ್ತೆ? ಅದನ್ನೇ ಹೇಳ್ತಿದ್ದೆ, ಇದು ಎಂತಕ್ಕೂ ಬರಲ್ಲ ಮಗನೇ, ಇದು ಎಂತ ಮಾಡ್ತಿ ಕೇಳಿದೆ. ಎಂತ ಮಾಡಲ್ಲ ಅಂತ ಹೇಳಿ ಇಟ್ಕೊಂಡಿದ್ದ. ಬೇಕಾದ್ರೆ ಇಟ್ಕೊ ಅಂದೆ, ನಂಗೆ ಬೇಡ ಅಂದೆ. ತೋರಿಸ್ತಿದ್ದಾನೆ ನೋಡಿ. ಆಮೇಲೆ ಅದನ್ನ ಮಗಸ್ತ ಆಟ ಅವನಿಗೆ. ತಿಂದು ಒಂದೆ, ಅದಕ್ಕೆ ತಿಂದು ತೋರಿಸ್ತಾ ಇದ್ದಾನೆ, ತಿನ್ನಂಗೆ ಮಾಡಿ. ಈ ಥರ ಎಲ್ಲ ಮಕ್ಕಳಿಗೆ ತೋಟಕ್ಕೆ ಗದ್ದೆಗೆಲ್ಲ ಕರ್ಕೊಂಡೋಗಿ ಇದೆಲ್ಲ ಏನು ಅಂತೆಲ್ಲ ತೋರಿಸಿದ್ರೆ ಒಂದು ಚೂರು ಕಲಿತಾವೆ. ತುಂಬ ಅಂತ ಹೇಳಲ್ಲ, ಬರೀ ಬುಕ್ಸಲ್ಲಿರೋದನ್ನೇ ಕಲಿಸ್ಬಾರ್ದು. ನಮ್ಮದು ಹೊರಗಡೆ ಇರೋ ನೇಚರ್ ಬಗ್ಗೆ ಅದೆಲ್ಲ ಒಂಚೂರು ಅವ್ರಿಗೆ ಪರಿಚಯ ಮಾಡಿಸ್ತಾ ಇರಬೇಕು.
ಆವಾಗ ಅವರಿಗೂ ಕಲ್ತಂಗೂ ಆಗುತ್ತೆ, ಖುಷಿನೂ ಆಗುತ್ತೆ. ಇಲ್ಲಿ ನೋಡಿ ಪತಿ ಅವನಿಗೆ ನೀರು ಹಾರಿಸ್ತಿದ್ರು, ಅವನಿಗೆ ಗೊತ್ತೇ ಇಲ್ಲ ಮಕ್ಕಳಾಟ. ಅದಕ್ಕೆ ನಾ ಹೇಳ್ತಿದ್ದೆ, ಮಕ್ಕಳಾಟ ಆಡ್ತಿದ್ದೀರಲ್ಲ, ಇದು ನಾನು ಯೂಟ್ಯೂಬಿಗೆ ಹಾಕ್ತೀನಿ ಅಂತಿದ್ರು. ಹಾಕಿ ಹಾಕಿ ಅಂತಿದ್ರು. ಚೆನ್ನಾಗಿತ್ತಲ್ವ ಒಂಥರ, ತುಂಬಾ ಚೆನ್ನಾಗಿದೆ. ನಮ್ಮ ನೇಚರ್ ಅಂದ್ರೆಲ್ಲ ತುಂಬ ಇಷ್ಟ ಆಗುತ್ತೆ. ತೋಟದಲ್ಲಿರೋದು ಅದೆಲ್ಲ ಇಷ್ಟ, ತುಂಬಾ ಇಷ್ಟ ಆಗುತ್ತೆ. ಈಗ ನಾವು ಮೇಲಿನ ತೋಟಕ್ಕೆ ಬಂದಿದ್ವಿ, ಆ ತೋಟಕ್ಕೆ ಕೆಲಸ ಮುಗಿಸಿ ಮೇಲಿನ ತೋಟಕ್ಕೆ ಬಂದಿದ್ವಿ. ಮೇಲಿನ ತೋಟದಲ್ಲೂ ಅಷ್ಟೇ ಹೀಗೆ ಆಟಾಡ್ತಿದ್ವಿ. ಅವ ನಿಂತಲ್ಲೇ ನಿಲ್ಲದು, ಎದ್ದು ಎಲ್ಲಿಗೂ ಹೋಗೋದೇ ಇಲ್ಲ. ಅವನಿಗೆ ಹೆದರಿಕೆ ತೋಟಕ್ಕೆಲ್ಲ ಬರೋಕ್ಕೆ. ಅದು ಏಡಿ ಕಪ್ಪೆ ಎಲ್ಲ ನೋಡಿ ಹೆದರ್ತಾನವ. ಹಾಗಾಗಿ ನೀರಲ್ಲೇ ಬಾ ನೀನು ಅಂದೆ, ಅವನು ಬರ್ತಿದ್ದಾನೆ ನೋಡಿ. ತುಂಬ ಹೆದರ್ತಾನೆ, ಅವನಿಗೆ ಗೊತ್ತಿಲ್ಲ ನೀರಲ್ಲೇ ಕಪ್ಪೆ ಏಡಿ ಇರೋದು ಅಂತ. ಹಾಗಾಗಿ ಧೈರ್ಯದಲ್ಲಿ ಬರ್ತಿದ್ದಾನೆ. ಪುಟ್ ಹೆಜ್ಜೆ ಹಾಕೊಂಡು ಹೋಗ್ತಿದ್ದಾನೆ ನಮ್ಮ ಅರುಸು. ತೋಟದಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಏನೂ ಗೊತ್ತಿಲ್ಲ, ಎಷ್ಟು ಗಂಟೆ ಅಂತಲೂ ಗೊತ್ತಾಗಲ್ಲ. ಟೈಮ್ ನೋಡೋಕ್ಕೆ ಹೋಗೋದು ಇಲ್ಲ, ಎಷ್ಟು ಗಂಟೆ ಅಂತೆಲ್ಲ ನೋಡೋದು ಇಲ್ಲ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ನೋಡಿ ಅಲ್ಲಿ ಪಕ್ಷಿಗಳು ಕೂಗೋದು ಅವೆಲ್ಲ ತುಂಬಾ ಚೆನ್ನಾಗಿ ಕೇಳುತ್ತೆ. ಮೈಂಡ್ ಫುಲ್ ಫ್ರೀ ಅನಿಸುತ್ತೆ, ತುಂಬಾ ಒಂಥರ ಪೀಸ್ಫುಲ್ ಮೈಂಡ್. ಈ ಥರ ಪ್ಲೇಸಿಗೆ ಹೋದಾಗ ಖುಷಿ ಆಗುತ್ತೆ. ದಿನಾಲು ವೆಹಿಕಲ್ ಸೌಂಡ್ ಅದು ಇದು ಕೇಳಿ ಕೇಳಿ ಈಗ ನನಗೊಂಥರ ಖುಷಿ ತೋಟದಲ್ಲಿ ಬರೋಕ್ಕೆ. ಮಳೆ ಹೋಯ್ತು, ಹಾಗಾಗಿ ಒಂದು ಸ್ವಲ್ಪ ಓಟ್ ತೆಗೆಯೋಣ ಅಂತ ಇದ್ದೆ. ಬಿಸಿಲು ಮಳೆ ಬರ್ತಾಯಿತ್ತು. ಒಂದೊಂದು ಸರಿ ಜೋರು ಮಳೆ ಬಂದು ಗಾಳಿ ಬರ್ತಿತ್ತು. ಗಾಳಿ ಬಂದು ಹೊಡ್ತಕ್ಕಲ್ಲಿ ಮರ ಎಲ್ಲ ಮುರಿದು ಬಿದ್ದಿತ್ತು ಆಯಿತಾ. ತುಂಬ ಹೆದರಿಕೆ ಆಗ್ತಿತ್ತು ಅಲ್ಲಿರೋಕ್ಕೆ. ಆದರೂ ಇದ್ವಿ, ಏನೂ ಆಗಲ್ಲ ಅಂತ. ಜೋರು ಗಾಳಿ ಬರ್ತಾ ಮರದ ಕೆಳಗಿರಲೇಬಾರ್ದು. ನನ್ನ ಮಗಂಗೆ ಹಾಯಿ ಮಾಡೋ ಅಂತೀನಿ, ಅವನಿಗೊಂದು ನಾಚಿಕೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಈಗ ಮತ್ತೊಂದು ಕಪ್ಪೆ ಕಾಣಿಸ್ತಾವ, ಅಲ್ಲಿಂದ ಓಟ. ಕಪ್ಪೆ ನೋಡ್ಕೊಂಡು ಹೆದರ್ಕೊಂಡೇ ಹೋದ ಆರುಷ. ಎಸ್, ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.